ದೇವಸ್ಥಾನದ ಅರ್ಧ ಭಾಗ ಹುಡುಕಾಯ್ತು. ಎಲ್ಲಿ ನೋಡಿದ್ರು ಬರೀ ಕಲ್ಲಿನ ಕಂಬಗಳು, ವಿಗ್ರಹಗಳೇ ಕಾಣಿಸ್ತಾ ಇದೆ. ಆದ್ರೆ ಆ ಡಮರು ಎಲ್ಲಿದೆ ಅನ್ನೋ ಸುಳಿವೇ ಸಿಕ್ತಿಲ್ವಲ್ಲ. ಗಾಬರಿ ಆಗ್ಬೇಡ ದುರ್ಗಾ, ಇದು ಸಾಮಾನ್ಯ ದೇವಸ್ಥಾನ ಅಲ್ಲ. ಇಲ್ಲಿರೋ ಪ್ರತಿಯೊಂದು ಕಲ್ಲಿನ ಹಿಂದೆನೂ ಒಂದು ರಹಸ್ಯ ಅಡಗಿದೆ. ತಾಳ್ಮೆಯಿಂದ ಹುಡ್ಕೋಣ ಬಾ. ಆದ್ರೆ ಆ ಕಲ್ಲಿನ ಡಮರುಗ ಇಲ್ಲಿ ಇಲ್ಲದೆ ಹೋದ್ರೆ ಏನ್ ಮಾಡೋದಕ್ಕ? ಸಮಯ ಬೇರೆ ಆಗ್ತಾ ಇದೆ. ನೋಡು ದುರ್ಗಾ, ಸಾವಿರಾರು ವರ್ಷಗಳಿಂದ ಲೋಕದ ಕಣ್ಣಿಗೆ ಬೀಳದೇ ಇರೋ ಹಾಗೆ ಈ ರಹಸ್ಯನ ಮರೆಮಾಚಲಾಗಿದೆ ಅಂದಮೇಲೆ ಇದು ನಮಗೆ ಇಷ್ಟು ಸುಲಭವಾಗಿ ಸಿಗತ್ತೆ ಅಂತ ನಾವು ನಿರೀಕ್ಷೆ ಮಾಡೋದು ತಪ್ಪು ದುರ್ಗಾ. ಸರಿಯಾಗಿ ಹುಡುಕ್ಬೇಕಷ್ಟೆ. ಅಕ್ಕ, ಅಲ್ಲಿ ಹೋಗಿ ನೋಡೋಣ. ಅಕ್ಕ, ಇಲ್ಲಿ ನೋಡು, ಗೋಡೆ ಮೇಲೆ ಹಾವಿನ ಕೆತ್ತನೆಗಳಿದೆ. ಎಲ್ಲ ಹಾವುಗಳಿಗೂ 6 ಹೆಡೆ ಇದ್ರೆ ಇಲ್ಲಿರೋ ಹಾವಿಗೆ ಮಾತ್ರ 7 ಹೆಡೆ ಇದೆಯಲ್ಲ. ಹಾಗಾದ್ರೆ ದುರ್ಗಾ, ಇದು ನಮ್ಮ ರಹಸ್ಯದ ಜಾಗಕ್ಕೆ ಹೋಗೋ ದಾರಿ ಇದೆ ಅಂತ ಅನ್ಸತ್ತೆ. ಆ ಹೆಚ್ಚಿರೋ ಹೆಡೆನ ಒಂದ್ಸಲ ಮುಟ್ ನೋಡು. ಅಕ್ಕ, ಗುಹೆಗೆ ದಾರಿ ಕಾಣಿಸ್ತಾ ಇದೆ. ಬಾ, ಹೋಗಿ ನೋಡೋಣ. ಅಕ್ಕ, ಡಮರುಗ. ಹೌದು ದುರ್ಗಾ, ನೋಡು, ನಮ್ ದೊಡ್ಡ ಟೆನ್ಷನ್ ಈಗ ದೂರ ಆಯ್ತು. ದಾಕ್ಷಾಯಿಣಿ ಅತ್ತೆನ ನಾವು ಉಳಿಸ್ಕೋಬಹುದು. ತಗೋ ಅದನ್ನ. ಏನಕ್ಕ ಇದು? ನೋಡಕ್ಕೆ ಇಷ್ಟು ಚಿಕ್ಕದಾಗಿದೆ, ಆದ್ರೆ ಎತ್ತಕ್ಕೆ ಆಗ್ತಿಲ್ವಲ್ಲ. ದುರ್ಗಾ, ಕಲ್ಲಿನ ಡಮರುಗ ಅಲ್ವಾ, ಭಾರ ಇರತ್ತೆ. ಶಕ್ತಿ ಹಾಕಿ ಸ್ವಲ್ಪ ಪ್ರಯತ್ನ ಮಾಡು. ಅಕ್ಕ, ಆ ನಾಗ ಸಾಧುಗಳು ಹೇಳಿದ್ದು ಇದನ್ನೇನಾ? ಈ ಡಮರು ನನ್ನನ್ನು ಸ್ವೀಕರಿಸ್ತಿಲ್ವಾ? ನನ್ನ ಶಕ್ತಿ ಸಾಲ್ತಿಲ್ವಾ ಅಕ್ಕ? ಅಥವಾ ನನಗೆ ಅರ್ಹತೆ ಇಲ್ವಾ? ಈ ಡಮರು ನನ್ನ ಕೈಗೆ ಸಿಗದೆ ಹೋದ್ರೆ ದಾಕ್ಷಾಯಿಣಿ ಅತ್ತೆನ ಶಾಪದಿಂದ ಮುಕ್ತಿಗೊಳಿಸೋದು ಹೇಗೆ? ಅಕ್ಕ, ಎಲ್ಲ ಮುಗ್ದೋಯ್ತಾ? ನಾವು ಸೋತೋಗ್ಬಿಟ್ವಾ? ನಮಗ್ ಬೇರೆ ದಾರಿನೇ ಇಲ್ವಾ ಅಕ್ಕ? ದುರ್ಗಾ, ನನಗೀಗ ಅರ್ಥ ಆಯ್ತು. ಇದು ಬರೀ ನಿನ್ನ ಪರೀಕ್ಷೆ ಅಲ್ಲ, ನಮ್ಮಿಬ್ರು ಪರೀಕ್ಷೆ. ಒಂಟಿಯಾಗಿ ನಾವಿಬ್ರು ಏನೂ ಸಾಧಿಸಕ್ಕಾಗಲ್ಲ. ಸತ್ಯ ಮತ್ತೆ ಜ್ಞಾನ ಒಟ್ಟಾದಾಗ ಮಾತ್ರ ದೈವ ಒಲಿಯತ್ತೆ. ಅಪ್ಪ ಹೇಳ್ದಾಗೆ ನಾವಿಬ್ರು ಒಂದಾಗಬೇಕು, ಆವಾಗ ಶಿವನ್ ಶಕ್ತಿ ಒಲಿಯತ್ತೆ.
ಈಗ ಅದನ್ನ ತಗೋ. ಅಕ್ಕ, ಡಮರುಗ ನನ್ನ ಕೈಗೆ ಸಿಕ್ತು. ನಾವು ಗೆದ್ವಿ ಅಕ್ಕ. ಹೌದು ದುರ್ಗಾ, ನಮ್ಮ ತಾಯಿ ಆಶೀರ್ವಾದ ಸದಾ ನಮ್ಮ ಮೇಲಿದೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಜಯವಾಗಲಿ ಅರುಂಧತಿ ಮಗಳಿಗೆ, ಜಯವಾಗಲಿ ಅರುಂಧತಿಯ ಮಗಳಿಗೆ, ಜಯವಾಗಲಿ. ತಾಯಿ, ಆ ಕಲ್ಲಿನ ಡಮರು ನಿನ್ನ ಭಕ್ತಿಗೆ ಕರಗಿದೆ. ಅದರ ದಿವ್ಯನಾದ ಈ ಬ್ರಹ್ಮಾಂಡಕ್ಕೆ ಕೇಳಿಸಲಿ. ಬಾರಿಸು ತಾಯಿ, ಬಾರಿಸು. ಅಧರ್ಮದ ಸಂಕೋಲೆ ಅಳಿಯಲಿ. ಶಿವಾಯ, ಓಂ ನಮಃ ಶಿವಾಯ. ಡಮರು ಶಕ್ತಿ ಜಾಗೃತವಾಯಿತು, ಶಿವನ ಶಕ್ತಿ ಎಚ್ಚರವಾಯಿತು. ದುಷ್ಟ ಶಕ್ತಿ ನಾಶವಾಗಲಿ, ಧರ್ಮದ ವಿಜಯವಾಗಲಿ.